ಊರು ಯಾವ ಊರು ಗೊತ್ತಾ ನಿಮ್ಗೇನಾದರೂ? ನನಗೂ ಗೊತ್ತಿಲ್ಲ. ಬೋರ್ಡ್ ನೋಡಿದ್ಮೇಲೆ ಹೇಳ್ತೀನಿ ಬನ್ನಿ. ಮರ್ತೋಗಿದೆ, ಗೊತ್ತು ಬಟ್ ಮರ್ತೋಗಿದೆ ಅಲ್ಲ. ಯಾವ ಊರು ಅಂತ ಅಲ್ಲಿ ಊರು ಬೋರ್ಡ್ ಹಾಕಿರ್ತಾರೆ, ಆ ಬೋರ್ಡ್ ನೋಡಿ ಹೇಳ್ತೀನಿ ಬನ್ನಿ. ಕುರುವಂಕ ಅಂತ ಇದೆ. ಇದೇ ಕುರುವಂಕನ? ಕುರುವಂಕ ಶ್ರೀ ಲಕ್ಷ್ಮೀದೇವಿ ಸನ್ನಿಧಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಆ ದೇವಸ್ಥಾನ ತನಕ ಹೋಗ್ಬಿಟ್ಟು ವಾಪಸ್ ಬರೋಣ. ಕುರುವಂಕ ಇದೇ ಲಕ್ಷ್ಮೀದೇವಿ ದೇವಸ್ಥಾನದ ಜಾಗ ಇರೋದು ನೋಡಿ. ಇದೆ ಲಕ್ಷ್ಮೀದೇವರ ದೇವಸ್ಥಾನ. ಹಳೆ ಮನೆಗಳೆಲ್ಲ ಬಿದ್ದೋಗಿದೆ. ಅದಾದ್ಮೇಲೆ ಬಲಗಡೆ ಒಂದು ಬೀದಿ ಇದೆ, ಆ ಬೀದಿಯಲ್ಲಿ ಹೋಗೋಣ. ಕುರುವಂಕದ ಬೀದಿಯಲ್ಲಿ. ಇದು ಅಷ್ಟೇ, ಮುಂದಕ್ಕಿಲ್ಲ. ಬೇಡ, ಇದಿಷ್ಟು ಕುರುವಂಕ ಅಂಗನವಾಡಿ. ಇಲ್ಲೊಂದು ದೇವಸ್ಥಾನ ಕಟ್ತಾ ಇದ್ದಾರೆ ಹೊಸದಾಗಿ. ಇದೊಂದು ಶಾರ್ಟ್ ವಿಡಿಯೋ. ಬಸ್ ಸ್ಟ್ಯಾಂಡ್ ನೋಡಿ, ಇದು ಬಸ್ ಸ್ಟ್ಯಾಂಡ್. ಅಜ್ಜಿ ಬಿಸಿಲಲ್ಲಿ ಟವಲ್ ಹಾಕೊಂಡು ಎಮ್ಮೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕುರುವಂಕ ಊರು. ತುಂಬ ದೊಡ್ಡ ಊರೇ ಇದನ್ನು. ಎಲ್ಲ ಊರು ಬಿಟ್ಟು ಮತ್ತೆ ಮುಂದೆಗಡೆ ತೋಟದಲ್ಲಿ ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ಎಲ್ಲರಿಗೂ ಇಷ್ಟ ತೋಟದ ಮನೆ ಅಂದರೆ ತುಂಬ ಇಷ್ಟ. ಇವಾಗೆಲ್ಲ ಜಾಸ್ತಿ ಅದೇ ಟ್ರೆಂಡು. ತೋಟದಲ್ಲಿ ಒಂದು ಮನೆ ಕಟ್ಕೊಂಡು ಆರಾಮಾಗಿರಬೇಕು, ಒಳ್ಳೆ ವಾತಾವರಣ ಸಿಗಬೇಕು ಅನ್ನೋದು ಎಲ್ಲರ ಆಸೆ ಕೂಡ. ಇಲ್ಲಿ ಯಾರೋ ಒಂದು ಮನೆ ಕಟ್ತಾ ಇದ್ದಾರೆ ನೋಡಿ, ಎಷ್ಟು ದೊಡ್ಡ ಮನೆ, ಎಷ್ಟು ಸಖತ್ತಾಗಿ ಕಟ್ತಾ ಇದ್ದಾರೆ. ಯಾವ ಸಿಟಿ ಮನೆಗೂ ಕಮ್ಮಿ ಇಲ್ಲ. ಬಟ್ ಅಲ್ಲೊಂದು ಫೋಟೋನ ಯೂಸ್ ಮಾಡಿರ್ತಾರೆ ನೋಡಿ. ಆ ಆಂಟಿ ಎಲ್ಲಿದು, ಯಾವ ಊರ್ದು ಫೋಟೋ ಗೊತ್ತಿಲ್ಲ, ಹೆಂಗೆ ಸಿಗ್ತೋ ಗೊತ್ತಿಲ್ಲ, ಫುಲ್ಲು ವೈರಲ್ ಆಗಿಬಿಟ್ಟಿದೆ. ಅವ್ರೇನಾದರೂ ಪೇಟೆಂಟ್ ಏನಾದ್ರು ಮಾಡ್ಕೊಂಡ್ಬಿಟ್ಟಿದ್ರೆ ದುಡ್ಡು ಅಲ್ವಾ? ಹೆಂಗೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಕಡೆ ಮನೆಗೆ ಹಾಕ್ತಾರೆ, ಯಾವ್ದಾದ್ರು ಮೆಣಸಿನ ಗಿಡ ಬೆಳೆದಿದ್ರೆ ಹಾಕ್ತಾರೆ, ಶುಂಠಿ ಬೆಳೆದಿದ್ರೆ ಹಾಕ್ತಾರೆ. ದೃಷ್ಟಿ ಆಗಬಾರ್ದು ಅಂತ ಹಾಕಿ ಆ ಫೋಟೋಗೇನೆ ದೃಷ್ಟಿ ಆಗ್ತಾ ಇದೆ. ಹಂಗೆ ಯೂಸ್ ಮಾಡ್ತಾ ಇದ್ದಾರೆ ಆ ಫೋಟೋನ. ಅದಕ್ಕೇನಾದರೂ ಪೇಟೆಂಟ್ ಇದ್ಬಿಟ್ಟಿದ್ರೆ ಒಳ್ಳೆ ದುಡ್ಡು, ಎಲ್ಲರೂ ದುಡ್ಡು ಕೊಡಬೇಕಾಗಿತ್ತು ಆಂಟಿಗೆ.